ಎಲ್ರಿಗೂ ನಮಸ್ಕಾರ. ನೋಡಿ, ಇದೊಂದು ಮೆಟ್ಲಿಂಗ್ ಆಗಿರ್ತಕ್ಕಂಥ 33 ಅಡಿ ರಸ್ತೆ. ಇದು ವಿಲೇಜ್ ಮ್ಯಾಪಲ್ಲಿರ್ತಕ್ಕಂಥ ಗೌರ್ಮೆಂಟ್ ನಕಾಸೆ ರೋಡ್. ಇದು ನಿಮಗೆ ವಿಲೇಜಿಂದ ಒಂದು 100 ಮೀಟ್ರ್ ಬರಬೇಕು ಒಳಗಡೆಗೆ. ಅದು ದೊಡ್ಡ ರಸ್ತೆ. ಈ ರಸ್ತೆಗೆ ನೋಡಿ ಅಟ್ಯಾಚ್ ಆಗಿ 1 ಎಕರೆ 15 ಗುಂಟೆ ಈ ತೆಂಗಿನ ಮರ ಇರುವಂಥದ್ದು. ಇದು ನೋಡಿ, ಈ ರೇಸ್ಮೆ ಪ್ಲಸ್ ಈ ತೆಂಗಿರುವಂಥದ್ದು. ಇದು ನಿಮಗೆ ಎಲ್ ಸೇಫಲ್ಲಿ ಫೆನ್ಸಿಂಗ್ ಇದೆ. ಇನ್ನೊಂದು ಎಲ್ ಸೇಫಲ್ಲಿ ನೀವು ಫೆನ್ಸ್ ಹಾಕೋಬೇಕಾಗುತ್ತೆ. ಇದೆಲ್ಲ ತಿಪ್ಟೂರು ನಾಟಿ ಮರಗಳು. ಇವೆಲ್ಲ ನಿಮಗೊಂದು 4-4.5 ವರ್ಷ ಓಲ್ಡ್ ಇರುವಂಥ ಮರಗಳು. ಎಲ್ಲ ಇನ್ನೊಂದು ವರ್ಷದಲ್ಲೆಲ್ಲ ಎಲ್ಲ ಫಸ್ಲು ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಇನ್ಕಮ್ ಇರ್ತಕ್ಕಂಥ ಪ್ರಾಪರ್ಟಿ. ನೀವು ಸಿರಿಕಲ್ಚರ್ ಮಾಡ್ಬೋದು, ರೇಷ್ಮೆ ಕೃಷಿ ಎಲ್ಲ ರೆಡಿ ಇದೆ. ತೋಟ ಕೆಂಪು ಮಣ್ಣು, ಜನರಲ್ ಪ್ರಾಪರ್ಟಿ. ಇದು ಒಳ್ಳೆ ನೀಟಾಗಿ ಬಾಕ್ಸ್ ಟೈಪ್ ಇದೆ, ವಾಸ್ತು ಪ್ರಕಾರವಾಗಿದೆ. ಈಸ್ಟ್ ಫೇಸಿಂಗ್ ಬರ್ತದೆ. ನಿಮಗೆ ಸೇಫ್ಟಿಗೆ ಪಕ್ಕದಲ್ಲೇ ವಿಲೇಜ್ ಇದೆ. ಇದು ಲೊಕೇಶನ್ ಬಂದು ನಿಮಗೆ ಹಲಗೂರು ಹೋಬಳಿ ಬರ್ತದೆ. ನಿಮಗೆ ಮಳವಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ ಬರ್ತದೆ. ಇದು ಈ ಲೊಕೇಶನ್ಗೆ ಬೆಂಗಳೂರಿಂದ 85 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಂದ 70 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ. ಇದೊಂದು ಅಗ್ರಿಕಲ್ಚರ್ ಲ್ಯಾಂಡು, ಕೋಕೋನಟ್ ಪ್ಲಸ್ ಸಿರಿಕಲ್ಚರ್, ರೇಷ್ಮೆ ಕೃಷಿ. ನಿಮಗೆ TC ಇದೆ. ಒಂದು ರನ್ನಿಂಗ್ ಇರ್ತಕ್ಕಂಥ ಬೋರ್ವೆಲ್ ಕೂಡ ಇದೆ. ನೋಡಿ, ಒಳ್ಳೆ ಜಾಗ ಇದು. ನೀಟಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಆರಾಮಾಗೆ ರೇಷ್ಮೆ ಬೆಳಿಬೋದು. ನೋಡಿ, ಎಲ್ಲ ಮರ ಹೊಂಬಾಳೆ ಎಲ್ಲ ಬಂದಿದೆ. ನೋಡಿ, ಇದರಲ್ಲಿ ಟೋಟಲಾಗಿ ನಿಮಗೊಂದು 60 ತೆಂಗಿನ ಮರ ಇವೆ. ನಿಮ್ಮ ಮಧ್ಯದಲ್ಲಿ ಬೇರೆ ಥರ ಕ್ರಾಪ್ ಬೇಕಾದ್ರೂ ಮಾಡ್ಕೋಬೋದು. ಮಧ್ಯ ಅಡಿಕೆ ಹಾಕ್ಬೋದು, ಬೇರೆ ಥರ ಫ್ರೂಟ್ಸ್ ಹಾಕೋಬೋದು. ತುಂಬ ಚೆನ್ನಾಗಿದೆ ಲೊಕೇಶನ್ನು. ಪ್ಲಸ್ ನಿಮಗೆ ತೋಟ ಚೆನ್ನಾಗಿ ಮೇಂಟೈನ್ ಮಾಡವ್ರೆ. ತೆಂಗಿನ ಮರ ಚೆನ್ನಾಗಿವೆ. ರೇಷ್ಮೆ ಬೆಳಿತೀನಿ ಅಂದರೂ ಬೆಳಿಬೋದು. ನೋಡಿ, ಇದೊಂದು ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಆಗಿದೆ. ಸಿಂಗಲ್ RTC ಬರ್ತದೆ. 1 ಎಕರೆ 15 ಗುಂಟೆ. 1.5 ಎಕರೆಗೆ 5 ಗುಂಟೆ ಕಡಿಮೆ. ಇಂಟ್ರೆಸ್ಟ್ ಇರುವಂಥವ್ರು ಕಾಲ್ ಮಾಡ್ಬೋದು.